ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪಟ್ಟಣದಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಕೂಡಲೇ ಸ್ಥಾಪಿಸಬೇಕು ಎಂದು ಮುಸ್ಲಿಂ ಮುಖಂಡ ಸೈಯದ್ ಕೌಸರ್ ಆಗ್ರಹಿಸಿದ್ದಾರೆ. ಗುರುವಾರದಂದು ಪಟ್ಟಣದ ತೊರೆಕೋಲಮನಹಳ್ಳಿ ರಸ್ತೆಯಲ್ಲಿರುವ ರಾಶಿ ಕಸವನ್ನ ವೀಕ್ಷಣೆ ಮಾಡಿ ಮಾತನಾಡಿದರು. ಈ ರಸ್ತೆಯಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು, ಯುವಕರು, ವೃದ್ಧರು ಓಡಾಡ್ತಾ ಇದ್ರೂ ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತವೆ. ಈ ಜಾಗದಲ್ಲಿ ಈಗಾಗಲೇ ಸಾಕಷ್ಟು ಅಪಘಾತ ಆಗಿ ಓರ್ವ ಸಾವನ್ನಪ್ಪಿದ್ದಾನೆ. ಇಷ್ಟಾದರೂ ಕೂಡ ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ. ಗಬ್ಬು ನಾರುವ ಈ ಕಸದ ರಾಶಿಯಲ್ಲಿ ಹಂದಿ ನಾಯಿಗಳದ್ದೇ ದರ್ಬಾರ್ ಆಗಿದೆ. ರಸ್ತೆಯಲ್ಲಿ ಸಂಚಾರ ಮಾಡುವವರಿಗೆ ಅಡ್ಡಾದಿಡ್ಡಿಯಾಗಿ ಹಂದಿ ನಾಯಿಗಳು ಬರುವುದರಿಂದ ವಾಹನ ಸವಾರರು ಬಿದ್ದು ಸಾವನ್ನಪ್ಪುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಕಸವನ್ನ ತೆರವುಗೊಳಿಸಬೇಕು ಮತ್ತು ಸೂಕ್ತ ಜಾಗದಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕಿಂತ ಮುಂಚೆ ಇಲ್ಲಿ ವೇಸ್ಟ್ ಆಗಿದ್ದಾಗ 3-4 ಹಂದಿ ನಾಯಿ ಅಡ್ಡ ಬಂದು ಸತ್ತಿದ್ದಾರೆ. ಆದ್ರೂ ಇದು ಸುತ್ತಾದು ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಶ್ರೀನಿವಾಸ್ ಸರ್ ಕ್ರಮ ತಗೊಂಡಿಲ್ಲ. ಇಷ್ಟು ದಿವಸ ಆದ್ರೂ ನೋಡಿ ಎಷ್ಟು ಅವಲಕ್ಷಣ ಆಗೈತಿ. ಇದು ರೋಡಿಗೆ ಬರ್ತಾರೆ, ಒಂದೇ ಸಲ ಮೋಟರ್ ಬೈಕ್ ಜೋರಾಗಿ ಬಂದು ಬಿದ್ದುಬಿಡ್ತಾರೆ. ಬಿದ್ದು ಅನಾಹುತ ಆದರೆ ಇದಕ್ಕೆ ಯಾರು ಹೊಣೆ? ಮುನ್ಸಿಪಾಲ್ಟಿ ಯಾರ, ಪಟ್ಟಣ ಪಂಚಾಯತ್ ಯಾರ? ಇದಕ್ಕೆ ಯಾರು ಮುಂದೆ? ಇದಕ್ಕೆ ಮುಂದೆ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂದೆ ಉಗ್ರ ಹೋರಾಟ ಮಾಡ್ಬೇಕಂತ ನಾವು ಹೊರಟಿದ್ದೀವಿ. ಇಷ್ಟು ಮಾತು ಹೇಳ್ಬೇಕಂತ. ನಾಯಕನಹಟ್ಟಿ ಪುಣ್ಯಕ್ಷೇತ್ರ ತಿಪ್ಪೇಸ್ವಾಮಿ ದೇವಸ್ಥಾನ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಆದ್ರೂ ಇಲ್ಲಿ ಡಾನ್ ಬಾಸ್ ಸ್ಕೂಲ್ ಇದ್ದಾರೆ, ಹುಡುಗರು ಓದ್ತಾರೆ. ಕೆಟ್ಟ ವಾಸನೆ. ಅದ್ರಾಗ ಬೇರೆ ರೈತರು ತಿರುಗಾಡ್ತಾರೆ. ಅಪ್ಪನಹಳ್ಳಿ, ಮುಚ್ಚುಗುಮ್ಮಿ, ಕೋಲಂನಹಳ್ಳಿ, ತೆರೆಕೋಲಂನಹಳ್ಳಿ ಅವರೆಲ್ಲ ಓಡಾಡ್ತಾ ಇದ್ದಾರೆ ಜನ. ಆದ್ರೂ ಈ ವಾಸನೆಗೆ ಜನ ತಡಿಲಾರ್ದೆ ನಾವೇ ನಿಂತ್ಕೊಂಬಕ್ಕೆ ಒಂದು ಸೆಕೆಂಡು ಆಗ್ತಿಲ್ಲ. ಇದು ಇಷ್ಟಾದ್ರೂ ಪಟ್ಟಣ ಪಂಚಾಯತಿಯವರು ಒಂಚೂರು ಗಮನಕ್ಕೆ ತಂದಿಲ್ಲ. ಇದ್ರ ಬಗ್ಗೆ ಸರ್ನ ಗಮನಕ್ಕೆ ತಂದು ಸ್ವಲ್ಪ ವಾಹನ ಎಲ್ಲನ ಬೇರೆ ಕಡೆ ತರಂಗಣ ಮಾಡಿ, ಇಲ್ಲಾಂದರೆ ನಾವು ಮುಂದೆ ಏನು ಮಾಡುವಂತ ಮಾಡ್ತೀವಿ ಅಂತ ಹೇಳ್ತೀವಿ.